ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಜಿಂಕೆ ವಾಸಿಸುತ್ತಿತ್ತು. ಅದು ತುಂಬಾ ದುರಹಂಕಾರಿಯಾಗಿತ್ತು. ಒಮ್ಮೆ ಅದು ಕೊಳದಲ್ಲಿ ನೀರು ಕುಡಿಯುತ್ತಿದ್ದಾಗ ತನ್ನ ಪ್ರತಿಬಿಂಬವನ್ನು ನೋಡಿತು. ತನ್ನ ಸುಂದರವಾದ ಕೊಂಬುಗಳನ್ನು ನೋಡಿ ಅದಕ್ಕೆ ತುಂಬಾ ಸಂತೋಷವಾಯಿತು, ಆದರೆ ಅದರ ತೆಳ್ಳಗಿನ ಕಾಲುಗಳನ್ನು ನೋಡಿ ತುಂಬಾ ದುಃಖವಾಯಿತು ಮತ್ತು ಅದು ದೇವರನ್ನು ಶಪಿಸಲು ಪ್ರಾರಂಭಿಸಿತು. ಒಮ್ಮೆ ಕೆಲವು ಬೇಟೆ ನಾಯಿಗಳು ಕಾಡಿಗೆ ಬಂದು ಜಿಂಕೆಯನ್ನು ಬೆನ್ನಟ್ಟಲು ಪ್ರಾರಂಭಿಸಿದವು. ಇದನ್ನು ನೋಡಿ ಅದು ಭಯಭೀತನಾಗಿ ಓಡಲು ಆರಂಭಿಸಿತು. ಅದರ ತೆಳ್ಳಗಿನ ಕಾಲುಗಳು ಜಿಂಕೆಗೆ ಓಡಲು ಸಹಾಯ ಮಾಡುತ್ತಿದ್ದವು. ಓಡುತ್ತಿರುವಾಗ ಇದ್ದಕ್ಕಿದ್ದಂತೆ ಅದರ ಕೊಂಬುಗಳು ಕೊಂಬೆಗಳ ನಡುವೆ ಸಿಲುಕಿಕೊಂಡವು. ಅದು ತನ್ನ ಕೊಂಬುಗಳನ್ನು ಹೊರತೆಗೆಯಲು ತುಂಬಾ ಪ್ರಯತ್ನಿಸಿತು, ಆದರೆ ಅದಕ್ಕೆ ಹೊರತೆಗೆಯಲು ಸಾಧ್ಯವಾಗಲಿಲ್ಲ. ಅದರ ನಂತರ ಆ ಬೇಟೆ ನಾಯಿಗಳು ಅದನ್ನು ಗಾಯಗೊಳಿಸಿದವು ಮತ್ತು ಅದು ಸಾಯುವ ಸ್ಥಿತಿ ತಲುಪಿತು. ಸಾಯುವಾಗ ಅದಕ್ಕೆ ತನ್ನ ಅಹಂಕಾರದ ಅರಿವಾಯಿತು. ಈ ಸುಂದರವಾದ ಕೊಂಬುಗಳು ನನ್ನ ಸಾವಿಗೆ ಕಾರಣವಾದವು, ಇಲ್ಲದಿದ್ದರೆ ನನ್ನ ತೆಳ್ಳಗಿನ ಕಾಲುಗಳು ನನ್ನ ಪ್ರಾಣ ಉಳಿಸುತ್ತಿದ್ದವು. ಈ ಕಥೆಯಿಂದ ತಿಳಿದು ಬರುವ ನೀತಿಯೆಂದರೆ, ದೇವರು ನಮಗೆ ಏನನ್ನು ನೀಡಿರುವನೋ ಅದರ ಬಗ್ಗೆ ಮೊದಲು ಖುಷಿ ಪಡಬೇಕು, ಇಲ್ಲದಿರುವ ಬಗ್ಗೆ ವ್ಯಥೆ ಪಡಬಾರದು.